ಬಿಡಿಸ್ಬೇಕು. ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಗ್ರಹಚಾರ ಬಿಡಿಸ್ಬೇಕಾಗತ್ತೆ. ಏನ್ ಶಾರ್ವರಿ ನೀನು ಸಂಜು ನಿನ್ನ ಒಂದ್ ಮಾಡ್ಬೇಕು ಅಂತ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ನೀನ್ ನಂಬ್ತಾನೆ ಇಲ್ವಲ್ಲ. ಸಂಜು ಅಂತ ಒಳ್ಳೆ ಹುಡುಗ ನಿನಗ್ ಸಿಗ್ತಾನಾ? ನನಗ್ ಸಿಗ್ತಾರೋ ಇಲ್ವೋ ಅನ್ನೋದು ಬೇರೆ ಮಾತು. ನೀವ್ ವಕಾಲತ್ ವಹಿಸ್ಕೊಂಡ್ ಬರೋದನ್ನ ಮೊದ್ಲು ನಿಲ್ಸಿ. ನಿಮ್ದೇನೇ ತಮಾಷೆ ಇದ್ರು ಸಂಜು ಅವ್ರ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಅಲ್ಲ. ಅದು ನೀನ್ ಹೇಳ್ಬೇಕಾಗಿಲ್ಲ ಶಾರ್ವರಿ. ನನ್ನ ಸಂಜು ಮಧ್ಯ ಸ್ನೇಹ ಇದೆ, ಪ್ರೀತಿ ಇದೆ, ತಮಾಷೆ ಇದೆ. ನಾನು ಸಂಜುನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಆದ್ರೆ ನೀನು ಸಂಜುನ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದೀಯಾ. ನಾನ್ ಸೋತಿದ್ದೀನಿ ಅನ್ಮಾತ್ರಕ್ಕೆ ನೀವ್ ಗೆಲ್ಲೋ ಪ್ರಯತ್ನಗಳು ಮಾಡೋದನ್ನ ಮೊದ್ಲು ನಿಲ್ಸಿ. ಏನ್ ಶಾರ್ವರಿ ಇಷ್ಟು ಕೆಟ್ಟದಾಗಿ ಮಾತಾಡ್ತಿದೀಯಾ? ನಾನು ಹೀಗೆ ಮಾತಾಡೋದು. ನಿಮ್ ಯೋಗ್ಯತೆ ಏನನ್ನೋದು ಗೊತ್ತಾಗಿ ತುಂಬಾ ದಿನಗಳೇ ಆಗಿದೆ. ಸಂಜು ಸಂಜು ನೀವಿಬ್ರು ಒಟ್ಟಿಗಿರ್ಲಿ ಅಂತ ನಾನೇ ಮೇಲ್ ಲಾಕ್ ಮಾಡಿದ್ದು. ಆದ್ರೆ ಶಾರ್ವರಿ ನನ್ನ ಅರ್ಥನೇ ಮಾಡ್ಕೊಂತ ಇಲ್ಲ. ನನಗ್ ನೋವಾಗುತ್ತೆ ಸಂಜು. ಅವಳು ಇಷ್ಟೇನ ನನ್ನ ಅರ್ಥ ಮಾಡ್ಕೊಂಡಿರೋದು. ಜಾನು ಸಮಾಧಾನ ಮಾಡ್ಕೊ, ನಾನು ಮಾತಾಡ್ತೀನಿ ಪ್ಲೀಸ್. ಪರವಾಗಿಲ್ಲ ಜಾನು, ತುಂಬಾ ಒಳ್ಳೆ ಆರ್ಟಿಸ್ಟ್ ಆಗ್ಬಿಟ್ಟೆ ನೀನು. ಏನಿದು ಕ್ಷಣಕ್ಕೊಂದು ಬಣ್ಣ ಬದಲಾಯಿಸ್ತಾ ಇದೆಯಾ? ನೀನು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ನಿಜವಾಗ್ಲೂ ನನಗೆ ಭಯ ಆಗ್ತಾ ಇದೆ. ಅಮ್ಮ ಇಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಅಂದ್ರೆ ಆದಷ್ಟು ಬೇಗ ನಾನು ನನ್ನ ಗುರಿ ಮುಟ್ತೀನಿ ಅಲ್ವಾ? ಅಷ್ಟು ಸ್ಪೀಡಾಗಿ ಹೋಗ್ಬೇಡ, ಆಕ್ಸಿಡೆಂಟ್ ಆಗುತ್ತೆ. ನೆಗೆಟಿವ್ ಮಾತಲ್ಲೇ ನನ್ನ ಜೀವನ ನರ್ಕ ಮಾಡ್ಬಿಟ್ಟೆ ನೀನು. ಮಾತು ಕೊಡೋದನ್ನ ಮೊದಲು ನಿಲ್ಸು ಜಾನು. ಹೇಳು, ಏನ್ ನಾಟಕ ಇದು? ನಾನು ಏನ್ ನೋಡ್ತಾ ಇದ್ದೀನಿ? ಅಮ್ಮ ಇದೇ ಮನೆಯಲ್ಲಿ ನಿನಗೆ ಬಿಟ್ಟಿ ನಾಟಕ ತೋರಿಸ್ತೀನಿ. ನೀನೇನು ದುಡ್ಡು ಕೊಡ್ಬೇಡ, ನಿನಗೆ ಫುಲ್ ಫ್ರೀ. ಸುಮ್ಮನೆ ನೋಡ್ತಾ ಹೋಗು. ನಾಟಕದ ನಾಯಕ ಸಂಜು, ನಾಯಕಿ ನಾನು. ಶಾರ್ವರಿ ದುರಂತ ನಾಯಕಿ. ನನ್ ಗಂಡನ್ ಮಧ್ಯ ಬರೋದಕ್ಕೆ ಇವ್ರು ಯಾರು? ಸಂಜು ಹೇಗೆ ಏನು ಅಂತ ಇವರಿಂದ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ನನ್ಗಿಲ್ಲ. ಸಂಜು ಬಗ್ಗೆ ನನ್ಗೆ ಚೆನ್ನಾಗಿ ಗೊತ್ತಿದೆ. ಏನೋ ಹೊಂದ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ತಗೊಂಡೆ. ಈಗ ಸಂಜು ಅವ್ರು ನನ್ಗೆ ಇಷ್ಟ ಆಗ್ತಿದ್ದಾರೆ. ಇವಾಗ ಇವ್ರದೇನ್ ಹುಡುಗಾಟ, ಮತ್ತೇನಾದ್ರೂ ಮಾಡ್ಲಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಕಾಫಿ ಕೊಡ್ಲಾ? ಸ್ನಾನ ಮಾಡ್ಕೊಂಡ್ ಬನ್ನಿ, ನಾನು ಬ್ರೇಕ್ಫಾಸ್ಟ್ ಕೊಡ್ತೀನಿ. ಯಾಕೆ ಏನಾಯ್ತು? ಸರಿ, ನಾನೇ ಐರನ್ ಮಾಡ್ಕೊಡ್ತೀನಿ. ನನಗೋಸ್ಕರ ನೀವು ತುಂಬಾ ತೊಂದರೆ ತಗೋಬೇಡಿ. ಜಾನು